ನೆಕ್ಸ್ಟ್ ನಮಗೆ ಸುರೇಶ್ ಅರಸ್ ಅವರು, ಒಂದು ಲೆಜೆಂಡ್ ಎಡಿಟ್ರು. ನಮ್ಮ ಶಿವು ಅಂತ ಈ ಪೋಸ್ಟರ್ಲ್ಲ ಡಿಸೈನ್ ಮಾಡಿದ ಹುಡುಗ, ಅವನೊಂದು ಆರ್ಡ್ರ್ ಹಾಕಿದ್ದ ಒಂದು ಇದರಲ್ಲಿ. ಅವ್ರ ಅಸ್ಟೆಂಟು ಬಂದಿದ್ದಾರೆ, ಮಂಜು ಕಲ್ಮನೆ ಅಂತ. ಸುರೇಶ್ ಸರ್ ಹತ್ರ ಹೋಗಿ ಕೇಳಿದೆ, ವಿಜಯ್ ಪ್ರಕಾಶ್ ಸರ್ ಅವ್ರ ಆಫೀಸಲ್ಲಿದ್ದರು. ಹೋಗಿ ಕೇಳಿದೆ, ಸರ್ ನಮ್ಮದೊಂದು ಸಿನಿಮಾಗೆ ಎಡಿಟ್ ಯಾರು ಕಲಾವಿದರು ಅಂದರು. ಎಲ್ಲ ಹೊಸಬ್ರ, ಸರಿ ಸರ್ ಮಾಡಿಕೊಡ್ತೀರಾ ಅಂತ. ಫಸ್ಟ್ ಸಿನಿಮಾ ನೋಡ್ತೀನಪ್ಪ ಆಮೇಲೆ ಅಂತ. ಸ್ಟುಡಿಯೋಗೆ ಬಂದು ಸಿನಿಮಾ ನೋಡಿದ್ರು. ಸಿನಿಮಾ ನೋಡಿದ್ಮೇಲೆ ಸರ್ ಹೇಗೆ ಅನ್ನಿಸ್ತು ಅಂತ ಕೇಳಿದೆ ಅವ್ರಿಗೆ. ಅವರು ಯಾವಾಗಲಿಂದ ಕೆಲಸ ಶುರು ಮಾಡೋಣ ಅಂತಂದರು. ಬಟ್ ಸರ್ ನಾಳೆಯಿಂದನೇ ಮಾಡ್ಬೋದು ಅಂತ. ಸುರೇಶ್ ಸಾರು ಮತ್ತು ಅವ್ರ ಅಸ್ಟೆಂಟು ಮಂಜು ಇಬ್ಬರು ಬಂದು ಕೆಲಸ ಬೆಳಗ್ಗೆ 7 ಗಂಟೆಗೆ ವೆರಿ ಶಾರ್ಪು, 5 ನಿಮಿಷ ಮುಂಚೆ ಇರ್ತಾರೆ ಹೊರತು ಲೇಟ್ ಅಂತೂ ಮಾಡಲ್ಲ. ಕರೆಕ್ಟಾಗಿ ಬರೋರು. 6:30 ಗಂಟೆ ವರ್ಕ್ ಇರೋದು. 2 ಸಲ ಕಾಫಿ, 1 ಸಲ ಊಟ ಅಷ್ಟೇ, ಬೇರೆ ಏನೂ ಇಲ್ಲ. ಬರೀ ಕೆಲಸದ ವಿಷಯ ಅಷ್ಟೇ, ಬೇರೆ ಏನೂ ಮಾತಾಡ್ತಿರಲಿಲ್ಲ. ಸಿನಿಮಾ ವಿಷಯ ಅಷ್ಟೇ, ಯಾವುದ್ರ ಬಗ್ಗೆನೂ ಮಾಡ್ತಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನಿನ್ನೆನೂ ಫೋನ್ ಮಾಡಿದರು, ತುಂಬ ಚೆನ್ನಾಗಿ ಬಂದಿದೆ, ರಿಲೀಸ್ ಮಾಡಿ ಬೇಗ, ತುಂಬ ಈ ಬೇರೆ ಥರ ಇದೆ ಸಿನಿಮಾ ಅಂತ ಅಲ್ಲ ಅವರು ಹೇಳ್ತಾಯಿದ್ರು. ನಾನು ಅವಾಗ ಅವರು ದಳಪತಿ ಆ ಥರದೆಲ್ಲ ಕೆಲವೊಂದು ಸಿನಿಮಾ ಮಾಡಿದಾಗ ಆ ಥರದ್ದು ಕೆಲವೊಂದು ಶೇಡ್ಗಳೆಲ್ಲ ಇದೆ ಅಂತ ಸಾರ್ ಹೇಳಿದ್ದು. ಅಂಥ ಒಂದು ಲೆಜೆಂಡ್ ನಮಗೆ ಮಾಡಿಕೊಟ್ಟಿರೋದು, ಅವ್ರಿಗೊಂದು ಧನ್ಯವಾದಗಳು. ಹಾಗೆ ಮಾನಸ ಹೊಳ್ಳ ಅವರು ಸಂಗೀತ ನಿರ್ದೇಶನ. ಒಂದು 5 ಸಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೇಂಜ್ ಮಾಡಿದ್ದಾರೆ. ಮೇಡಮ್ ಇದು ಬೇಡ ಅಂದರೆ ಅವ್ರು ಅವಾಗ ಚೇಂಜ್ ಮಾಡ್ತಿರಲಿಲ್ಲ. ಹೇಳಿ ಬಂದಮೇಲೆ ಫೋನ್ ಮಾಡೋರು, ಸರ್ ರೆಡಿ ಇದೆ ಬಂದೊಂದ್ಸಲಿ ನೋಡಿ ಅಂತ. ಹೋಗಿ ನೋಡಿದ್ಮೇಲೆ ಸರ್ ಮೇಡಮ್ ಇದು ಬೇಡ ಅನಿಸುತ್ತೆ ಅಂತ ನನಗೆ ಇದು. ಅವರು ಮೋಸ್ಟ್ಲಿ ಎಷ್ಟೋ ಸಲ ಬೇಜಾರಾಗಿದ್ದಿದೆ, ಇದು ಏನು ತಲೆ ತಿಂತವ್ರೆ ಅನ್ನೋ ಥರ. ಬಟ್ ಆದರೂ ಮಾಡಿಕೊಡೋರು. ತುಂಬ ಪೇಷನ್ಸ್ ಅವ್ರಿಗೆ, ತುಂಬ ಅಂದರೆ ತುಂಬ ಪೇಷನ್ಸು. ಬಟ್ ಕೆಲಸ ಅಷ್ಟೇ. ಅವರು ರೆಮೋ ಅವರು ಹೇಳಿದ ಹಾಗೆ ತುಂಬ ಕೆಲಸದ ಬಗ್ಗೆನೇ ಯೋಚನೆ ಮಾಡೋರು. ಆಮೇಲೆ ಸುಮಾರು ಒಂದು 7-8 ಸರಿ ಫೋನ್ ಮಾಡಿ ಕೇಳೋರು, ಸರ್ ಇದನ್ನು ಹೀಗೆ ಮಾಡೋಣ ಅಂತ. ಆಮೇಲೆ ಆ ಮಕ್ಕಳ ಸಾಂಗು ರೆಮೋ ಮೇಡಮ್ ಅವ್ರು ಬರೆದಿದ್ದಾರೆ. ಬಟ್ ಅದು ಫಸ್ಟು ಬೇರೆ ಸಾಂಗ್ ಇದ್ದಿದ್ದು, ಬೇರೆ ಇತ್ತು. ಬೇಡ ಒಂದು ಮೋಟಿವೇಶನ್ ಸಾಂಗ್ ಮಾಡೋಣ ಅಂತ ಸುಮ್ಮನೆ ನನಗೆ ಅನಿಸಿದ್ದು. ಬಟ್ ಲೈನ್ಸ್ಗಳು ನನಗೇನೋ ಇದಿರಲಿಲ್ಲ. ರೆಮೋ ಅವ್ರ ಕೈಲಿ ಬರ್ಸಿದ್ರು, ತುಂಬ ಚೆನ್ನಾಗಿತ್ತು ಲೈನ್ಸ್ಗಳು. ಒಂದು ಸಣ್ಣ ಪುಟ್ಟ ಹೇಳಿದೆ ಈ ಥರ ಮಾಡ್ಕೋಬೋದು ಅಂತ, ಮಾಡಿಕೊಟ್ರು. ಅದಾದಮೇಲೆ ಫಸ್ಟು 2 ಸಿಂಗರ್ ಕೈಲಿ ಹಾಡಿಸಿದ್ದನ್ನು ನನಗೊಂದು 4 ಜನ ಸಿಂಗರ್ ಕೈಲಿ ಹಾಡಿಸಿ ಮೇಡಮ್ ತುಂಬ ಚೆನ್ನಾಗಿರುತ್ತೆ ಅಂದೆ. 4 ಜನ ಸಿಂಗರ್ ಕೈಲಿ ಹಾಡಿಸಿದ್ಮೇಲೆ ಮತ್ತೆ ಚೆನ್ನಾಗಿದೆ ಎಲ್ಲ ಫೈನಲ್ ಆಯಿತು. ಮತ್ತೆ ಬೇಡ ಅಂತ ಮಕ್ಳ ಕೈಲಿ ಹಾಡ್ಸೋಣ ಸಾರ್ ಅಂತಂದರು. ನಾನು ಅವನು ದೊಡ್ಡವರು, ಇವರು ಮಕ್ಕಳು ಹೇಗೆ ಮೇಡಮ್ ಮ್ಯಾಚ್ ಆಗುತ್ತೆ ಅಂದೆ. ಒಂದು ಪ್ರಯತ್ನ ಮಾಡೋಣ ಇರಿ ಸಾರ್ ಅಂತ ಒಂದು 2-3 ಸ್ಟುಡಿಯೋಗಳಲ್ಲಿ ಮಕ್ಕಳು ಎಲ್ಲೆಲ್ಲಿ ಸಿಗ್ತಾರೆ ತರಲ್ಲ ಹಾಡಿದ್ರು. 5 ಜನ ಮಕ್ಕಳು ತುಂಬ ಮುದ್ದಾಗಿ ಹಾಡಿದ್ದಾರೆ. ಅವರ ಡೆಡಿಕೇಶನ್ ಹೇಗಿದೆ ಅಂತಂದರೆ ಒಂದು 4 ಸಾಲು ಕೊಟ್ಬಿಟ್ಟಿದ್ರು ಈ ಮಕ್ಕಳಿಗೆ ಈ ಸಾಲು ಅಂತ. ಅವರಲ್ಲಿ ಹಾಡಬೇಕು. ಅವ್ರ ತಂದೆ ತಾಯಿಗಳು ಅಲ್ಲಿ ಬಂದಿದ್ದರು. ಏನೋ ಒಂದು ನೀರು ಕುಡ್ಸೋಕ್ಕೆ ಬರ್ತಾರೆ, ಬೇಡ ಹೋಗು ಅಂತಾರೆ. ಇವ್ರ ಪಾಡಿಗೆ ಇವರೆಲ್ಲ ಲೈನ್ ಹಾಡ್ಕೊಳ್ತಿರ್ತಾರೆ ಮನ್ಸಲ್ಲಿ ಕೂತ್ಕೊಂಡು. ಅಂದರೆ ತುಂಬ ಡೆಡಿಕೇಶನ್ ಆಗಿ ಹಾಡಿದ್ರು. ಈ ಥರದೊಂದು ಮಾಸು, ಒಂದು 5 ಫೈಟು, 2 ಫೈಟ್ ಮಾಸ್ಟರ್ಗಳು ಮಾಡಿಕೊಟ್ಟಿದ್ದಾರೆ. ಒಬ್ಬರು ಟೈಗರ್ ಶಿವು ಅಂತ ಇಲ್ಲಿ ಬಂದಿದ್ದಾರೆ. ಇನ್ನೊಬ್ಬರು ನಮ್ಮ ಕೌರವ್ ವೆಂಕಟೇಶು ಹಿರಿಯ ಫೈಟ್ ಮಾಸ್ಟ್ರು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಶಿವು ಅವ್ರದ್ದು ಒಂದು ಫೈಟ್ ಮಾತ್ರ ತುಂಬ ಜಬರ್ದಸ್ತಾಗಿದೆ. ಅವ್ರು ಹೇಳ್ತಾಯಿದ್ರು ಒಂದ್ಸಲಿ, ದುನಿಯಾ ವಿಜಯ್ ಅವ್ರು ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಅಂತ ಹೇಳ್ತಿದ್ರು. ಥ್ಯಾಂಕ್ ಯು ಸರ್, ಮಾಡಿಕೊಟ್ಟಿದ್ದೀರಿ. ಹಾಗೆ ಈ ಥರ ಒಂದು ಆಕ್ಷನ್ ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರು ಒಬ್ಬರು ಲೇಡಿ ಅಂದರೆ ಆ ಫೀಲಿಂಗ್ ಥರ ಅವರು ಮಾಡಿದ್ದು ಮೋಸ್ಟ್ಲಿ ಮೊದಲ ಬಾರಿ ಅನಿಸುತ್ತೆ ನನಗನ್ನಿಸಿದ್ದು. ಗೊತ್ತಿಲ್ಲ ಬೇರೆ ಯಾರೋ ಇರ್ತಾರೋ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಮೇಡಮ್. ಹಾಗೆ ತುಂಬ ಜನ ಕಲಾವಿದರಿದ್ದಾರೆ ಇಲ್ಲಿ. ಹಿರಿಯ ರಂಗಭೂಮಿ ದಿಗ್ಗಜ ಅವರು BV ರಾಜಾರಾಮ್ ಬಂದಿದ್ದಾರೆ. ಅವ್ರ ಹತ್ರ ಹೋಗಿ ಕೇಳಿದೆ, ಸರ್ ಒಂದು ಮುಖ್ಯಮಂತ್ರಿ ಪಾತ್ರ ಇದೆ ಮಾಡಿಕೊಡಿ ಅಂತ ಕೇಳಿದೆ. ಅವರು ನಾನು ಮಾಡಬೇಕಾ, ನಿಮಗೆ ನಾನೇ ಮಾಡಬೇಕು ಅನಿಸುತ್ತಾ ನೋಡಿ ಅಂತ ಅಂದರು. ಮಾಡಿಕೊಟ್ರು ಪಾಪ, ಖಂಡಿತವಾಗ್ಲೂ. ಹೀಗೆ ಸಾಕಷ್ಟು ಜನ, ತುಂಬ ಜನ ಎಲ್ಲ ಅದೇ ಮೇಡಮ್ ಅವ್ರು ಹೇಳ್ದಂಗೆ ಮೋಸ್ಟ್ಲಿ ಅವ್ರು ಲೆಕ್ಕ ಹಾಕಿದ್ದಾರೆ ಅನಿಸುತ್ತೆ ಎಷ್ಟೆಷ್ಟು ಕ್ಯಾರೆಕ್ಟರ್ಗಳು ಬರ್ತಾರೆ ಅಂತ. ಒಂದು 170-180 ಜನ ಕ್ಯಾರೆಕ್ಟರ್ಗಳು, ಎಲ್ಲ ಕ್ಯಾರೆಕ್ಟರ್ಗಳು ಬರುತ್ತೆ. ತುಂಬ ಜನ ಬಂದಿದ್ದೀರಿ, ದಯವಿಟ್ಟು ಕ್ಷಮಿಸಿ, ನಿಮ್ಮ ಹೆಸರುಗಳು ಹೇಳೋಕ್ಕಾಗಲ್ಲ. ಆಮೇಲೆ ಕಟಕದಮ್ಮನ ಡಬ್ಬಿಂಗ್ ಒಂದು ಸಾಂಗ್ದೇನೋ ಹರಿಕೃಷ್ಣ ಅವ್ರ ಸ್ಟುಡಿಯೋಲಿ ಡಬ್ಬಿಂಗ್ ಮಾಡಿದ್ದು. ಅಲ್ಲೊಂದು ಸಾಂಗ್ ನಮ್ಮದು ಡಬ್ಬಿಂಗ್ ನಡೀತಾನೆ ಇತ್ತು. ಒಂದು 2-2.5 ತಿಂಗಳು 3 ತಿಂಗಳು ಹತ್ತತ್ರ ಡಬ್ಬಿಂಗ್ ಮಾಡಿದ್ದೀವಿ. ಫಸ್ಟು ಒಂದ್ಸಲಿ ಯೋಗರಾಜ್ ಭಟ್ರು ಸರ್ ಬಂದಿದ್ದರು.
ಹರಿಕೃಷ್ಣ ಅವ್ರು ಅಲ್ಲೇ ಇದ್ದರು. ಅವರು ಶಕ್ತಿ ಅಂತ ಅವ್ರು ಇಂಜಿನಿಯರ್ ಹೇಳಿದ್ರು, ಸರ್ ಠಾಣೆ ಡಬ್ಬಿಂಗ್ ನಡೀತಾ ಇದೆ, ಇನ್ನೊಂದು ಅರ್ಧ ಗಂಟೆ ಆ ಕ್ಯಾರೆಕ್ಟರ್ ಹೋದ್ಮೇಲೆ ಮಾಡಿ. ಸರಿ ವೆಯ್ಟ್ ಮಾಡ್ತಾಯಿದ್ರು. ನಾವು ಮಾಡಬೇಕಾದ್ರೆ ಒಂದು 3-4 ಸರಿ ಬಂದಿದ್ದರು. ಬಂದಾಗೆಲ್ಲ ಸರ್ ಠಾಣೆ ಡಬ್ಬಿಂಗ್ ನಡೀತಾ ಇದೆ ಅಂತ. ಓಕೆ ಎಲ್ಲ ಆಯಿತು, ಮುಗಿಸ್ಕೊಂಡು ಹೋಗೋರು. ಅವ್ರು 3 ತಿಂಗಳ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ರು, ಕಟಕದಮ್ಮನ ಮುಗಿಸ್ಕೊಂಬಂದ್ಬಿಟ್ಟು, ಶಕ್ತಿ ಏನು ಠಾಣೆನೇ ನಡೀತಾ ಇದೆಯಾ ಅಂದರು. ಹ್ಞೂ ಸರ್ ಅಂದು. ಮಾಡ್ತಾನೆ, ಎಷ್ಟು ವರ್ಷ ಆಗುತ್ತೆ ಇನ್ನ ಅಂತ ಕೇಳಿದ್ರು. ಸರ್ ಇನ್ನೇನು ಮುಗೀತು, ಒಂದು 4 ಕ್ಯಾರೆಕ್ಟರ್ ಇದೆ ಅಂದರು. ಅಂದರೆ ಪ್ರತಿಯೊಂದು ಪಾತ್ರಗಳು ಸಹ ಅವ್ರ ಕೈಯಲ್ಲೇ ನಾವು ಡಬ್ಬಿಂಗನ್ನು ಮಾಡಿಸಿದ್ದೀವಿ. ತುಂಬ ಜನ ಅಂದರೆ ರಂಗಭೂಮಿ ಕಲಾವಿದರಾಗಿರ್ಬೋದು, ಸುಮಾರು ಜನ ಇದರಲ್ಲಿ 1-2-3 ಸಿನಿಮಾ ಹೀರೋ ಆಗೋ ಆ್ಯಕ್ಟ್ ಮಾಡಿದಂಥ ಸುಮಾರು ಜನಗಳು ನಮ್ಮ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ ಇಷ್ಟ ಆಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ರೋಹಿತ್ ನಾಗೇಶ್ ಆಗಿರ್ಬೋದು, ಕುಲ್ದೀಪ್ ಆಗಿರ್ಬೋದು, ಶೈಲೇಂದ್ರ, ಸುಮಾರು ಜನ, ಹರೀಶ್ ಶೆಟ್ಟಿ. ಅಂದರೆ ಇನ್ನೊಂದು ವಿಶೇಷತೆ ಏನಂತಂದರೆ ಎಲ್ಲ ಊರಿನ ಕಲಾವಿದರು ಇದ್ದಲ್ಲೇ, ಚಾಮರಾಜನಗರದಿಂದ ಹಿಡಿದು ಕೊಳ್ಳೇಗಾಲದಿಂದ ಹಿಡಿದು ಕುಶಾಲನಗರ, ಮಡಿಕೇರಿ, ಶಿವಮೊಗ್ಗ, ಪ್ರತಿ ಊರಿನ ಕಲಾವಿದರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ರಿಗೂ ಹೆಸರು ಹೇಳಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಬಟ್ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಶೂಟಿಂಗ್ ಟೈಮಲ್ಲಿ ಆರ್ಟಿಸ್ಟ್ಗಳಿಗೆ ಸುಮಾರು ಜನ ತುಂಬ ನೇರವಾಗೂ ಹೇಳಿದ್ದಾರೆ. ಹಾಗೆ ಕೆಲವ್ರ ಹತ್ರ ಹೇಳಿದ್ದಾರೆ, ಅಂದರೆ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಭಗತ್ ಸರ್ ಅಂತ ತುಂಬ ಹೇಳಿದ್ದಾರೆ. ದಯವಿಟ್ಟು ಕ್ಷಮಿಸಿ, ಹಾಗೆ ಟಾರ್ಚರ್ ಆಗಿದ್ದರೆ ಬರೀ ಸಿನಿಮಾಗೋಸ್ಕರ ಅಷ್ಟೇ ಇದನ್ನು ಮಾಡ್ತಾ ಇದ್ದಿದ್ದು. ಆಮೇಲೆ ಟೆಕ್ನಿಷಿಯನ್ಗಂತೂ ತುಂಬ ನನಗೆ ಯಾವಾಗ ಅಂದರೆ ಫೋನ್ ಮಾಡೋದು. ಪಾಪ ನಿನ್ನೆ ರಾತ್ರಿನೂ ಸಹ ಅವನು ಡಿಸೈನ್ ಮಾಡಿ ಕಳಿಸಿದ್ದಾನೆ, ಶಿವು ಅಂತ. ಅವನದೊಂಥರ ಪಾಪ ಕ್ಯಾರೆಕ್ಟ್ರು. ನನಗೆ ಕಬ್ಬು ಬೇಕು ಅಂದರೆ ಅವ್ನು ಸಕ್ಕರೆ ಕೊಟ್ಟಿರ್ತಾನೆ. ಏನಕ್ಕೆ ಅಂದರೆ ಕಬ್ಬಿಂದ ತಾನೇ ಸಕ್ಕರೆ ಆಗೋದು, ತಗೊಳ್ಳಿ ಅಂತ. ನಾನು ಓಪನಿಂಗ್ ಆದರೆ ಅವ್ನು ಎಂಡಿಗೆ ಹೋಗಿರ್ತಾನೆ ಆಲ್ರೆಡಿ. ಬಟ್ ಆದ್ರೂ ತುಂಬ ಪೇಷನ್ಸ್ ಆಗಿ ಮಾಡಿಕೊಟ್ಟಿದ್ದಾನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಕನ್ನಡ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ. ದಯವಿಟ್ಟು ಥಿಯೇಟ್ರಲ್ಲಿ ಕನ್ನಡ ಸಿನಿಮಾಗಳನ್ನು ನೋಡಿ, ಕನ್ನಡ ಸಿನಿಮಾಗಳನ್ನು ಬೆಳೆಸಿ. ಯಾವುದೇ ಕಾರಣಕ್ಕೂ ಸಿನಿಮಾ ನೋಡ್ದಿರಾ ಜಡ್ಜ್ಮೆಂಟ್ ಮಾಡಬೇಡಿ ದಯವಿಟ್ಟು. ಸೋಷಿಯಲ್ ಮೀಡಿಯಾಗಳಲ್ಲಿ ಪಿಕ್ಚರ್ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ. ದಯವಿಟ್ಟು ಕನ್ನಡ ಸಿನಿಮಾಗಳು ತುಂಬ ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿದೆ ನೋಡಿ. ಹಾಗೆ ಠಾಣೆ ಸಿನಿಮಾನು ರಿಲೀಸ್ ಆಗುತ್ತೆ. ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂತಹ ಕಲಾವಿದರು, ಟೆಕ್ನಿಷಿಯನ್ ಎಲ್ಲರೂ ದಯವಿಟ್ಟು ಇದರ ವಿಚಾರಗಳನ್ನು ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚ್ಕೊಳ್ಳಿ. ನಮ್ಮ ಸಿನಿಮಾ ನಾವು ಹೇಳಿದಿರ ಇನ್ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾವು ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಅದೊಂದು ಮನವಿ. ಪ್ರತಿಯೊಬ್ಬರಿಗೂ, ಇಲ್ಲಿ ಬಂದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಇದನ್ನು ಹೊರತುಪಡಿಸಿ ನಮ್ಮ ಸಾಕಷ್ಟು ಕಂಪನಿ ನಾಟಕಗಳನ್ನು ಮಾಡಿದ ಮಮತಾ ಮೇಡಮ್ ಅವ್ರು ಬಂದಿದ್ದಾರೆ, ನಮ್ಮ ಸುರೇಶ್ ಅಣ್ಣ ಅವ್ರು ಬಂದಿದ್ದಾರೆ, ಸುಮಾರು ಜನ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮಹಿಳಾ ದಿನಾಚರಣೆ ಆಗಿ ತುಂಬ ದಿನ ಆಗಿದೆ. ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಏನಕ್ಕೆ ಅಂತಂದರೆ, ಪ್ರೊಡ್ಯೂಸರು, ನಿರ್ಮಾಪಕರು ಲೇಡಿ, ಮ್ಯೂಸಿಕ್ ಡೈರೆಕ್ಟ್ರು ಲೇಡಿ, ಪ್ರತಿಯೊಬ್ಬರು ತುಂಬ ಜನ ಇದರಲ್ಲಿ. ಮಕ್ಕಳು ಹಾಡಿದವರು 5 ಜನ ಹೆಣ್ಮಕ್ಳು. ಇಲ್ಲ, ಒಂದು ಗಂಡು ಮಗು. ಹೆಣ್ಮಗಿದೆಯಾ? ಓಕೆ, ಒಂದು ಗಂಡು ಮಗು. ಅವನಿಗೂ ಶುಭಾಶಯ. ಓಕೆ, ಆದರೆ ಶುಭಾಶಯಗಳು. ಮತ್ತು ಇದು ಅಷ್ಟೇ. ಇನ್ನೊಂದು ಏನಂತಂದರೆ, ಪ್ರವೀಣ್ ಅವರು ಅವ್ರು ಬಂದಾಗ ಕತೆ ಕೇಳಿದ ಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇದನ್ನು ಮಾಡಿದ್ದು. ಅವರ ತಾಯಿ ಹೆಸರಲ್ಲಿ ಅದನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಅವ್ರ ಸಪೋರ್ಟ್ ಹಿಂಗೆ ರಿಲೀಸ್ವರೆಗೂ ಇದ್ದು ಆದರೆ ಖಂಡಿತ ಎಲ್ಲರ ಕಡೆಯಿಂದ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ. ಹಾಗೆ ಮಾಧ್ಯಮ ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.